ಸ್ಕೂಲಲ್ಲಿ ಕೊಡುವಂತಹ ಹಾಲಿನ ಪೌಡರಿಂದ ಗಟ್ಟಿಯಾದ ಟೀಯನ್ನು ನೋಡಿ ಎಷ್ಟು ಚೆನ್ನಾಗಿ ನರಿಯಾಗಿ ರೆಡಿ ಆಯಿತು ಅಂತ ನೀವೇ ನೋಡ್ಬೋದು. ತುಂಬಾ ಸಿಂಪಲ್ ಹಾಗೂ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೂ ಇನ್ನು ಈ ಟ್ರಿಕ್ಸನ್ನು ಯೂಸ್ ಮಾಡಿದ್ರಂತೂ ಟೀ ಅಂತೂ ತುಂಬಾ ಟೇಸ್ಟಿಯಾಗುತ್ತೆ. ನೋಡಿ, ನಾನು ಯಾವುದೇ ಶುಂಠಿ ಯಾವುದನ್ನು ಬಳಸಿಲ್ಲ, ಈಸಿಯಾಗಿ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ನಾನು ಮಾಡೋ ರೀತಿಯಲ್ಲಿ ಅಂಗನವಾಡಿಯಲ್ಲಿ ಕೊಡೋ ಪೌಡರಿಂದ ಬಳಸಿ ಟೀಯನ್ನು ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಜನಕ್ಕಾಗಿ ಹಾಲು ಖಾಲಿ ಆಗಿರುತ್ತಲ್ವ, ಆವಾಗ ಈ ಥರ ಐಡಿಯಾವನ್ನು ಮಾಡಿ ತುಂಬಾ ಟೇಸ್ಟಿಯಾಗಿ ಹಾಗೂ ಗಟ್ಟಿಯಾಗಿ ನಾವು ಚಹಾನ ಮಾಡ್ಕೊಳ್ಬಹುದು. ಎಷ್ಟು ಬೇಕೋ ನಮಗೆ ಒಂದು 3 ಕಪ್ನಷ್ಟು ಚಹಾನ ನಾನು ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಹಾಲಿಲ್ಲ ಅಂದಾಗ ಹೆಂಗಿದ್ರು ಮಕ್ಕಳಿಗೆ ಇದು ಕೊಡ್ತಿರ್ತಾರಲ್ವ ಅಂಗನವಾಡಿಯಲ್ಲಿ ಮಿಲ್ಕ್ ಪೌಡರ್, ಅದನ್ನು ಸೇರಿಸಿ ನಾನಿಲ್ಲಿ ಟೀ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಹಾಗೂ ಗಟ್ಟಿಯಾಗಿ ಟೀ ಬರುತ್ತೆ. ಕನ್ಸಿಸ್ಟೆನ್ಸಿ ನೀರು ಸ್ವಲ್ಪ ಕುದೀಲಿ, ಅಂದರೆ ಸ್ವಲ್ಪ ಬೆಚ್ಚಗಾಗಲಿ. ಆವಾಗ ನಾನಿಲ್ಲಿ ಅಂಗನವಾಡಿಯಲ್ಲಿ ಕೊಡ್ತಾರಲ್ವ ಅದರದ್ದು ಹಾಲಿನ ಪೌಡರು ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಕಿದರೆ ಸಾಕಾಗುತ್ತೆ, ಗಟ್ಟಿ ಆಗುತ್ತೆ ಟೀ. ಸ್ವಲ್ಪ ನಾನು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟು ನೊರೆಯಾಗಿ ಟೀ ಪಾಯಿಂಟಲ್ಲಿ ಸಿಗುತ್ತಲ್ವ, ಆ ರೀತಿಯಾಗಿ ಟೀನ ನಾವಿಲ್ಲಿ ಈಸಿಯಾಗಿ ರೆಡಿ ಮಾಡ್ಕೊಳ್ಬಹುದು. ನೋಡಿ, ತುಂಬಾ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಇದು. ನೋಡಿ, ಹಾಲು ಎಷ್ಟು ಥಿಕ್ನೆಸ್ ಆಗುತ್ತೆ. ನನಗಂತೂ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಗಟ್ಟಿ ಆಯಿತು, ಅದಕ್ಕಾಗಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೊರೆಯಾಗಿ ನೋಡಿ ಚೆನ್ನಾಗಿ ಕುದಿಲಿ. ಇವಾಗ ಸಕ್ಕರೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು. ಅಂದರೆ 3 ಕಪ್ನಷ್ಟು ಟೀಗೆ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳಿ, ತುಂಬಾ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಯಾವುದೇ ಶುಂಠಿ ಅದನ್ನೆಲ್ಲ ಹಾಕ್ತಾ ಇಲ್ಲ, ನನಗದು ಫ್ಲೇವರ್ ಇಷ್ಟ ಆಗಲ್ಲ. ಅದರಿಂದ ನಾನು ಯಾವುದೇ ಫ್ಲೇವರ್ಗಳನ್ನ ಆ್ಯಡ್ ಮಾಡ್ತಾ ಇಲ್ಲ. ಕೆಲವರು ಟೀಗೆ ಶುಂಠಿ ಮತ್ತು ಏಲಕ್ಕಿನೂ ಕೂಡ ಸೇರಿಸ್ತಾರೆ, ಬಟ್ ನಾನಿಲ್ಲಿ ಸಿಂಪಲ್ ಟೀನ ರೆಡಿ ಮಾಡ್ತಾ ಇದ್ದೀನಿ, ಇನ್ಸ್ಟೆಂಟಾಗಿ ಬೇಕು ಅಂತ ಹೇಳಿ. ನಾನಿವಾಗ ಚೆನ್ನಾಗಿ ಕುದೀತಲ್ವ, ಈಗಲೇ ನಾನು ಟೀ ಪೌಡರ್ನ ಹಾಕ್ಕೊಳ್ತೀನಿ. ಯಾವುದಾದ್ರೂ ಆಗಿರ್ಬೋದು, ಟೀ ಪೌಡರು ತುಂಬಾ ನೊರೆಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಹಾಕ್ಕೊಳ್ಳಿ. ಘಮ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ. ಈ ರೀತಿಯಾಗಿ ನೊರೆಯೆಲ್ಲ ಬರುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ಟೀ ಪೌಡರು ಕಡಿಮೆ ಆಯಿತು ಅನಿಸುತ್ತೆ, ನಾನೀಗ ಸೇರಿಸ್ಕೊಳ್ತೀನಿ. ಚೆನ್ನಾಗಾಗುತ್ತೆ ಟೇಸ್ಟ್, ನನಗಂತೂ ಫೇವ್ರೇಟ್. ಹಾಲು ಇಲ್ದಾಗ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೂ ಅಷ್ಟೇ ಗಟ್ಟಿಯಾಗಿ ತಿಕ್ಕಾಗಿ ಬರುತ್ತೆ. ತುಂಬಾ ಟೇಸ್ಟ್ ರುಚಿಯಾಗಿರುತ್ತೆ, ಅದು ಇಂಪಾರ್ಟೆಂಟ್ ಅಲ್ವಾ. ಚೆನ್ನಾಗಿ ಸ್ಪೂನ್ ತಗೊಂಡು ಕಲಕ್ತಾ ಇರಿ. ಸ್ವಲ್ಪ ಸಕ್ಕರೆ ಕಡಿಮೆ ಇತ್ತು, ಅದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಎಷ್ಟು ನೊರೆಯಾಗಿ ಬರ್ತಿದೆ. ಇವಾಗ ಟೀ ರೆಡಿ ಆಯಿತು. ಇಷ್ಟೇ, ಒಂದು 5 ಮಿನಿಟ್ಸಲ್ಲಿ ನಾವು ಮಾಡ್ಕೊಳ್ಬಹುದು. ಇವಾಗ ಈ ಟೀ ರೆಡಿಯಾಗಿರೋ ಟೀಯನ್ನು ಒಂದು ಕಪ್ಪಲ್ಲಿ ನಾವು ಸೋದಿಸ್ಕೊಂಡ್ರೆ ನಮ್ಮ ಪ್ರೀತಿ ಪಾತ್ರರೊಂದಿಗೆ ಟೀಯನ್ನು ಎಂಜಾಯ್ ಮಾಡುತ್ತಾ ಸವಿಬಹುದು. ಮತ್ತೆ ಇಂಥ ಈಸಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.